ಓಕೆ, ಇವತ್ತು ನಾನು ನಿಮ್ಗೆ ತೋರಿಸ್ತಿರೋದು ಒಂದು ಜಪಾನೀಸ್ ಗೋಸ್ಟ್ ಕ್ಯಾಚ್ ಫುಟೇಜ್. ಇದು ಎಷ್ಟು ರಿಯಲ್ ಎಷ್ಟು ಫೇಕ್ ಅಂತ ನನಗೂ ಗೊತ್ತಿಲ್ಲ. ಈ ವಿಡಿಯೋ ನಾನು ಹುಡುಕಿರೋದಲ್ಲ, ನನ್ನ ಫ್ರೆಂಡ್ ನನಗೆ ಶೇರ್ ಮಾಡಿರೋದು. ಓಕೆ, ಈಗ ಡೈರೆಕ್ಟ್ ವಿಡಿಯೋ ಕಡೆ ಹೋಗೋಣ. ಓಕೆ, ವಿಡಿಯೋ ಸ್ಟಾರ್ಟ್ ಆಗಿದೆ. Dark7 ಅಂತ ಒಂದು ಯೂಟ್ಯೂಬ್ ಚಾನಲ್ ಇಂದ ಈ ವಿಡಿಯೋ. ಓಕೆ, ವುಮೆನ್ ಕ್ಯಾಪ್ಚರ್ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇನ್ ಹರ್ ರೂಮ್. ಮುಂದೆ ನೋಡೋಣ ಏನಾಗುತ್ತೆ ಅಂತ. ಮಿರರ್ ಮುಂದೆ ಕೂತಿದ್ದಾಳೆ. ಮಿರರಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ ಏನೋ ಡೋರ್ ಓಪನ್ ಮಾಡೋ ಥರ ಕಾಣ್ತಿದೆ. ಅವಳು ಲೈಟ್ ಆಫ್ ಮಾಡಿದ್ದಾಳೆ, ಮಲ್ಕೊಂಡ್ಲು. ನೋಡೋಣ ಏನು ಸೌಂಡ್ ಆಗುತ್ತಾ, ಏನೋ ಕಾಣುತ್ತಾ ನೋಡೋಣ. ಸ್ವಲ್ಪ ಹೊತ್ತಾಗಿದೆ. ಓಕೆ 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 ಸಡನ್ನ ಎದ್ಬಿಟ್ಟಿದ್ದಾಳೆ. ಏನೋ ಸೌಂಡ್ ಆಯ್ತಾ, ಇಲ್ಲ ಅವಳಿಗೇನೋ ಪೊಸೆಸ್ ಆಗಿರ್ತಾರೆ ಇದೆ ನೋಡಿ. ಅಲ್ಲಿ ನೋಡಿ, ಅವಳು ತಲೆ ಅಲಾಡ್ಸೋದು ನೋಡಿ ಯಾವ ಥರ ಅಂತ ನೋಡಿ. ನೋಡಿ ಒದ್ದಾಡ್ತಿದ್ದಾಳೆ ಅವಳು ನೋಡಿ. ಅಲ್ಲಿ ಬೆಡ್ಡಿಂದ ಆಚೆನೂ ಹೋಗಿದ್ದಾಳೆ. ಚೂರು ನೋಡೋಣ ಇಲ್ಲಿ ಏನಾಗುತ್ತೆ ಅಂತ. ನಾನು ಏನು ಹೇಳಲ್ಲ, ನೀವು ಸುಮ್ಮನೆ ವಿಡಿಯೋ ನೋಡಿ. ಮಿರರ್ ಮುಂದೆ ಕೂತಿದ್ದಾಳೆ ಗುರು. ಓಕೆ, ಮಿರರ್ ನೋಡ್ತಿದ್ದಾಳೆ. ಮಿರರ್ ಫುಲ್ ಬ್ಲ್ಯಾಕ್ ಆಗಿದೆ. ಓಕೆ, ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದಾಗ ಅವಳು ಮುಂದೆನೆ ಏನೋ ಶ್ಯಾಡೋನ ಅಥವಾ ಯಾರೋ ನಿತ್ತಿರೋ ಥರ ಕಾಣ್ತಿದೆ ಗುರು. ಶಾಡೋನ ಅಂತ ಅದು ನೋಡಿ. ಅಲ್ಲಿ ಮೆಲ್ಲ ಮೆಲ್ಲ ಶಾಡೋ ಮೇಲಾಗೋ ಥರ ಆಗ್ತಿದೆ ನೋಡಿ. ಅಲ್ಲಿ ಓಕೆ, ಈ ವಿಡಿಯೋ ಮುಗೀತು. ನನಗೆ ಈ ವಿಡಿಯೋ ಅಷ್ಟೇನು ಕ್ರೀಪಿ ಅನಿಸಿಲ್ಲ. ನಿಮಗೆ ಯಾವ ಥರ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಇನ್ನು ಬೆಟರ್ ಎಕ್ಸ್ಪೀರಿಯನ್ಸ್ಗೆ ಹೆಡ್ಫೋನ್ ಹಾಕೊಳ್ಳಿ. ಓಕೆ, ಇನ್ನೊಂದು ವಿಡಿಯೋ ನೋಡೋಣ ಯಾವ ಥರ ಇದೆ ಅಂತ. ಗೋಸ್ಟ್ ಕ್ಯಾಚ್ ಡ್ಯೂರಿಂಗ್ ರೇಡಿಯೇಷನ್ ಟೆಸ್ಟಿಂಗ್ ಟನಲ್ ಆಫ್ ಮತ್ಸುಶಿರೋ, ಜಪಾನ್. ನೋಡೋಣ ಯಾವುದೋ ಟನಲಲ್ಲಿ ಗೋಸ್ಟ್ ಕ್ಯಾಚ್ ಆಗಿದೆ ಅಂತ. ಓಕೆ, ಮುಂದೆ ಯಾರು ನಿತ್ತಿರೋ ಥರ ಇದೆ. ಓಕೆ, ಅವನಲ್ಲಿ ಕಾಣೆ ಆದ್ನಲ್ಲ, ಅದು ಗೋಡೆಯಿಂದ ಪಾಸ್ ಆಗಿರೋ ಥರ ಇತ್ತು. ರಿಟರ್ನ್ ನೋಡಿ ಒಂದ್ಸರಿ. ನೋಡಿ ಅಲ್ಲಿ ಅಬ್ಸರ್ವ್ ಮಾಡಿ. ನೋಡಿ ಅಲ್ಲಿ ನೋಡಿ ನೋಡಿ, ಅಲ್ಲಿ ಯಾವುದು ಓಲೆ ಇಲ್ಲ ನೋಡಿ. ಓಕೆ, ಈ ವಿಡಿಯೋನು ಅಷ್ಟು ರಿಯಲ್ ಅನಿಸಿಲ್ಲ. ಬೇರೆ ವಿಡಿಯೋ ನೋಡೋಣ ಯಾವ ಥರ ಇದೆ ಅಂತ. ಓಕೆ, ಥರ್ಡ್ ವಿಡಿಯೋ ನೋಡೋಣ. ಗೋಸ್ಟ್ ಕ್ಯಾಚ್ ಆನ್ ಕ್ಯಾಮ್ರಾ ಅಟ್ ಸ್ಕೂಲ್. ನೀವಲ್ಲಿ ಮುಂದಿನ ನೋಡ್ಬೋದು ಯಾವುದೋ ಶಾಡೋ ಇದೆ ಅಂತ. ಅವ್ರಿಗೆ ಗೊತ್ತೇ ಇಲ್ಲ ಅವರು ಏನು ಮಾಡ್ತಿದ್ದಾರೆ, ಶೂ ಹಾಕ್ತಿದ್ದಾರೆ ಅಂತ ನೋಡಿ. ಸ್ಕೂಲಲ್ಲಿ ಆಗಿರೋದು. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅವ್ರು ಮಾತಾಡ್ತಿದ್ದಾರೆ, ಅವ್ರ ಹಿಂದೆ ಇರೋದು ಅವ್ರಿಗೆ ಗೊತ್ತಿಲ್ಲ. ನೋಡೋಣ. ಓಕೆ, ಶಾಡೋ ಅಲ್ಲಿಂದ ಮಾಯ ಆಯಿತು. ರಿಟರ್ನ್ ತೋರಿಸ್ತಿರೋದ ಅಂತ. ಹೌದು ನೋಡಿ, ಅದೇ ಸೈಡಲ್ಲಿ ವಾಪಸ್ ಶಾಡೋ ನೋಡಿ. ಅಲ್ಲಿ ರಿಟರ್ನ್ ತೋರಿಸ್ತಿರೋದು ವಿಡಿಯೋ ನೋಡಿ. ಯಾರ್ದೋ ಒಂದು ಶಾಡೋ ಇದೆ. ಮೇ ಬಿ ಇದು ಫೇಕ್ ಆಗಿರ್ಬೋದು, ಯಾಕಂದರೆ ಸ್ಕೂಲ್ ಅಲ್ಲ, ಮಕ್ಕಳೇನೋ ಉಪದ್ರ ಮಾಡಿರ್ಬೋದು, ಅಥವಾ ಆ ಥರ ಒಂದು ಗೋಸ್ಟ್ ವಿಡಿಯೋ ಮಾಡೋಣ ಅಂತ ಮಾಡಿರ್ಬೋದು. ಅಷ್ಟೇನು ಕ್ರೀಪಿ ಅನಿಸಿಲ್ಲ ಈ ವಿಡಿಯೋನು. ನೋಡೋಣ ನೆಕ್ಸ್ಟ್ ವಿಡಿಯೋ. ಓಕೆ, ಸೆಕೆಂಡ್ ವಿಡಿಯೋ ನೋಡೋಣ ಯಾವ ಥರ ಇದೆ ಅಂತ. ಆಫೀಸ್ ಗೋಸ್ಟ್ ಫುಟೇಜ್ ನೋಡೋಣ. ಆಫೀಸಲ್ಲಿ ಆಗಿರೋದು. ಓಕೆ, ಫೈಲೆಲ್ಲ ಕೆಳಗೆ ಬಿದ್ದಿದೆ. ಅವಳೊಬ್ಬಳೇ ಇರೋದು ಅಷ್ಟು ದೊಡ್ಡ ಆಫೀಸಲ್ಲಿ. ಮೇ ಬಿ ನೈಟ್ ಡ್ಯೂಟಿ ಅನಿಸುತ್ತೆ. ಚೇರೆಲ್ಲ ಅಲ್ಲಾಡ್ತಿದೆ. ಓ ಗುರು, ಅವಳು ಕಾಲು ಯಾರು ಎಳಿತಿರೋ ಥರ ಇದೆ ನೋಡಿ. ಅಲ್ಲಿ ಯಪ್ಪ, ಅವಳು ಒಬ್ಬಳೇ ಇರೋದು. ಅದು ಯಾವ ಥರ ಆಗುತ್ತೆ ಗೊತ್ತಾ? ಒಬ್ಬಳೇ ಇರೋದು. ಯಾರೋ ಫೈಲೆಲ್ಲ ಕೆಳಗೆ ಬಿದ್ದು ಚೇರೆಲ್ಲ ಆ ಕಡೆ ಹಾಕಿ ಅವಳ ಕಾಲು ಬೇರೆ ಯಾರು ಎಳಿತಿದ್ದಾರೆ ನೋಡಿ. ಇದು ಚೂರು ಥ್ರಿಲ್ಲಿಂಗ್ ಅನ್ನಿಸ್ತು. ನೆಕ್ಸ್ಟ್ ವಿಡಿಯೋ ನೋಡೋಣ ಯಾವ ಥರ ಇದೆ ಅಂತ. ಓಕೆ, ಲಾಸ್ಟ್ ವಿಡಿಯೋ ನೋಡೋಣ. ಗೋಸ್ಟ್ ಇನ್ ಎಲಿವೇಟರ್. ಅದು ಲಿಫ್ಟಲ್ಲಿ ಆಗಿರೋದು. ಅದು 4 ಕ್ಯಾಮ್ರಾದಲ್ಲಿ ಯಾವ್ದ್ರಲ್ಲಿ ಒಂದರಲ್ಲಿ ಆಗಿರುತ್ತೆ, ಇಲ್ಲ ಎಲ್ಲದರಲ್ಲೂ ಆಗಿರುತ್ತೆ. ನೋಡೋಣ. ಅವರಿಬ್ಬರು ನಿಂತಿದ್ದಾರೆ ಇಲ್ಲಿ, ಫ್ರೆಂಡ್ಸ್ ಮಾತಾಡ್ತಾ ಇದ್ದಾರೆ. ಏನಾಗುತ್ತಾ? ನಾನೇನು ಮಾತಾಡಲ್ಲ ಜಾಸ್ತಿ, ನೀವೇ ನೋಡಿ.
ಇನ್ನು ಏನಾಗಿಲ್ಲ. 4 ಕ್ಯಾಮ್ರಾ ನೋಡಿ. ಓ ಮೈ ಗಾಡ್, ಯಪ್ಪ ದೇವ್ರೆ, ನನಗೆ ಲಿಟ್ರಲಿ ಗೊತ್ತಿಲ್ಲ ಈ ಥರ ಒಂದು ಆಗುತ್ತೆ ಅಂತ. ನಾನು ಆ 4 ಕ್ಯಾಮ್ರಾ ಕರೆಕ್ಟಾಗಿ ನೋಡ್ತಿದ್ದೆ, ಬಟ್ ಅದೊಂದು ಭಾರಿ ಡೇಂಜರ್ ಇತ್ತು ಮಾತ್ರ, ನಿಜ ಹೇಳ್ತೀನಿ. ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗಿದೆ. ನಿಮ್ಗೇನಾದರೂ ಈ ವಿಡಿಯೋಲ್ಲಿ ಚೂರಾದರೂ ಥ್ರಿಲ್ಲಿಂಗ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ರಿಯಲ್ ಹಾರರ್ ಸ್ಟೋರಿ ಜೊತೆ. ಬಾಯ್.